ನನಗೆ ಫಸ್ಟು ಬಾಬಾ ಬಗ್ಗೆ ನನಗೆ ಅಷ್ಟೊಂದೇನು ಗೊತ್ತಿದ್ದಿಲ್ಲ. ಲಾಸ್ಟ್ ಇಯರ್ ಇದೆ 2024ರಲ್ಲಿ ನನಗೆ ಏನೋ ಗೊತ್ತಿಲ್ಲ, ಅವ್ರು ಬಾಬಾಜಿ ಫೋಟೋ ನೋಡಿದ ತಕ್ಷಣ ನನಗೇನೋ ಫೀಲ್ ಆಗ್ತಿತ್ತು. ಸೊ ನನಗೆ ಆಮೇಲೆ ನಾನೇನು ಮಾಡಿದೆ, ನಾನು ಯೋಗ ನಂದು ಬೇಸಿಕ್ ಇಂಟೆನ್ಷನ್ ಏನಿತ್ತು ಅಂದರೆ, ನಮ್ಮ ದೇಹನ ನಾವು ಹೆಂಗೆ ಹೀಲ್ ಮಾಡ್ಕೋಬೋದು, ನಾವೇ ಹೆಂಗೆ ಹೀಲ್ ಮಾಡ್ಕೋಬೇಕು ಅಂತ ನಾನು ಹುಡುಕ್ತಾ ಇದ್ದೆ. ಅವಾಗ ನಾನು ಕೆಲವೊಂದು ಪ್ರಾಣಾಯಾಮ, ಅನುಲೋಮ ವಿಲೋಮ ಅವನ್ನೆಲ್ಲ ನೋಡಿ ಅದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೂ ನನಗೆ ಯಾವಾಗ ಸಮಯ ಸಿಗುತ್ತೆ ಅವಾಗ ಮಾಡ್ತಾ ಇದ್ದೆ. ಆಮೇಲೆ ಲಾಸ್ಟ್ ನಾನು ಅದೇ ಬಾಬಾಜಿ ಫೋಟೋ ನನಗೊಂಥರ ಏನು ಅವ್ರು ನೋಡಿದರೆ ಅವ್ರು ಕನೆಕ್ಟ್ ಆಗೋ ಥರ ಫೀಲ್ ಬರ್ತಿತ್ತು. ಸೊ ನಾನು ಅವಾಗ ಇದು ಯೂಟ್ಯೂಬಲ್ಲಿ ಹುಡುಕಿದಾಗ ಕ್ರಿಯಾಯೋಗದ ಬಗ್ಗೆ ನನಗೆ ಗೊತ್ತಾಯಿತು. ಆದರೆ ನನಗೆ ಇಲ್ಲಿ ಸತ್ಸಂಗ ಅಂತ ಶ್ರೀ ಎಮ್ ಅಂತ ಗೊತ್ತಿರ್ಬೋದು, ಅವ್ರದ್ದು ಒಂದು ಹಂಸ ಅಂತ ಅವರು ಹೇಳ್ಕೊಟ್ಟಿದ್ರು, ಒಂದು ವಿಡಿಯೋ ಬಿಟ್ಟಿದ್ರು. ಅದನ್ನು ನಾನು ರೆಗ್ಯುಲರ್ ಆಗಿ ಎಷ್ಟಾಗುತ್ತೆ ಒಂದು 5 ಮಿನಿಟ್ಸು 10 ಮಿನಿಟ್ಸು ಮಾಡ್ತಾಯಿದ್ದೆ. ಅದನ್ನ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದೆ. ಅವಾಗ ಬರ್ತಾ ಬರ್ತಾ ನನಗೆ ಕ್ರಿಯಾಯೋಗದ ಬಗ್ಗೆ ತಿಳ್ಕೊಬೇಕು, ಆದರೆ ನಾನು ಹುಡುಕಿದೆ ಯೂಟ್ಯೂಬಲ್ಲಿ, ಅಷ್ಟು ಇನ್ಫಾರ್ಮೇಷನ್ ನನಗೆ ಕ್ಲಾರಿಟಿ ಸಿಗಲಿಲ್ಲ. ನಾನು ಹಾಗೆ ಥಿಂಕ್ ಮಾಡ್ತಾ ಇದ್ದೆ, ಇನ್ನು ಕ್ರಿಯಾಯೋಗದ ಬಗ್ಗೆ ಯಾರಾದರೂ ತಿಳಿಸ್ಕೊಡೋರಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಹೋಗ್ತಾ ಇತ್ತು. ಒಂದಿನ ನಾನು ಇನ್ಸ್ಟಾಗ್ರಾಮಲ್ಲಿ ಇವತ್ತು ವಾಟ್ಸಪ್ ಇದು ಬಂತು, ನಾನು ಕ್ಲಿಕ್ ಮಾಡಿದೆ. ಬಟ್ ಅದು ಅಡ್ರೆಸ್ಸು ಹೆಗ್ನಳ್ಳಿ, ನಾನು ಹೊರಮಾವದಿಂದ ಬಂದಿದ್ದೆ. ನನಗಿದು ಆಗಲ್ಲ, ಆಫ್ಲೈನ್ ಆಗಲ್ಲ, ಬಟ್ ಆನ್ಲೈನ್ ತೊಗೊಂಡ್ರೆ ಚೆನ್ನಾಗಿತ್ತು ಅಂತ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಅದೇ ಗ್ರೂಪಲ್ಲಿ ಆನ್ಲೈನ್ ತರಗತಿ ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಅಂತ ಮೆಸೇಜ್ ಹಾಕಿದ್ರು. ಆಮೇಲೆ ಅಟೆಂಡ್ ಆದೆ. ನಾನು 1 ಗಂಟೆ ತನಕನೂ ಆಫೀಸ್ ಕೆಲಸ ಮಾಡಿದ್ರು ಮತ್ತೆ 5 ಗಂಟೆ ಹೆಂಗೋ ಏನೋ ಎಚ್ಚರಾಗಿ ನಾನು ಎಲ್ಲ ಕ್ಲಾಸ್ಗಳನ್ನ ತೊಗೊಂಡೆ, 5 ದಿನ ಕ್ಲಾಸ್ ತೊಗೊಂಡೆ. ಬಟ್ ನಂಗೆ ರೀಸೆಂಟಾಗಿ ನನಗೆ ಅನುಭವ ಏನಾಗಿತ್ತು ಅಂದರೆ, ನನ್ನಲ್ಲೇ ಕಾಮ್ನೆಸ್ ನಾನು ನೋಡ್ತಾ ಇದ್ದೀನಿ. ಎಲ್ಲ ಅಂದರೆ ಈಗ 2-3 ದಿವಸದಿಂದ ನನಗೆ ಏನೋ ಗೊತ್ತಿಲ್ಲ, ನನಗೆ ಥಾಟ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ, ಏನೋ ಒಂಥರ ಕಾಮ್ನೆಸ್ ಸಿಗ್ತಾ ಇದೆ ನನಗೆ, ಆ ಥರ ಫೀಲಿಂಗ್ ಆಗ್ತಾ ಇದೆ. ಅಷ್ಟಕ್ಕೂ ನಾನು ತರಗತಿಯಲ್ಲಿ ಹೇಳ್ಕೊಟ್ಟಿದ್ದನ್ನು ಕೇಳಿದ್ದೀನಿ, ಕುಂಭಕನ ಟ್ರೈ ಮಾಡಿದ್ದೀನಿ. ಅಂದರೆ ರೆಗ್ಯುಲರ್ ಆಗಿಲ್ಲ ಅಂದ್ರೂ ಅವ್ರು ಹೇಳ್ಕೊಟ್ಟಿದ್ದ ದಿನದಲ್ಲಿ ಮತ್ತು ನಾನು ಇವತ್ತು ನಿನ್ನೆ ಎಲ್ಲ ಟ್ರೈ ಮಾಡ್ಕೊತ ಬಂದಿದ್ದೀನಿ. ಅದೊಂಥರ ನನಗೆ ಕಾಮ್ನೆಸ್ ಬರ್ತಾ ಇದೆ. ಸೊ ಹಾಗಾಗಿ ಇದು ಕ್ರಿಯಾಯೋಗ ಅಂದರೆ ನಮ್ಮ ದೇಹದಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ, ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ನಾವೇ ಸೊಲ್ಯೂಷನ್ ತೊಗೋಬೋದು. ಸೊ ಇದಕ್ಕೆ ಬರಬೇಕಂದ್ರೆ ಆ ಬಾಬಾಜಿ ಅಥವಾ ದೇವರ ಆಶೀರ್ವಾದ ಇದ್ದೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲಾಂದರೆ ನಾವು ಯಾರೂ ಇಲ್ಲಿ ಬರೋಕ್ಕಾಗಲ್ಲ ಅಂತ ನನಗನ್ಸುತ್ತೆ. ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕಂತಲೇ ಬಾಬಾಜಿಗಳು ಕರ್ಸ್ಕೊಳ್ತಾರೆ ಅನ್ನೋ ನನ್ನ ಅಭಿಪ್ರಾಯ. ಸೊ ಎಲ್ಲರೂ ಕ್ರಿಯಾಯೋಗನ ಕಲೀರಿ. ನಿಮ್ಮ ಕಷ್ಟಗಳೆಲ್ಲ ಅಥವಾ ನಿಮಗೆ ಕಷ್ಟಗಳು ಇದ್ರೂ ಇಲ್ಲದೇ ಇದ್ರೂ ನೀವು ಒಂದು ಯೂನಿವರ್ಸಿಗೆ ಕನೆಕ್ಟ್ ಆಗ್ತೀರಾ, ಅಥವಾ ನಿಮ್ಗೆ ಒಳ್ಳೆ ಕರ್ಮ ಸಿಗುತ್ತೆ. ಸೊ ಅದಂತೂ ಖಂಡಿತ ಅಷ್ಟಂತ ಹೇಳ್ಬೋದು. ಮತ್ತು ಕ್ಲಾಸಲ್ಲಿ ಕೂಡ ನಮಗೆ ಯಾವುದಿಷ್ಟು ಎಲ್ಲ ವಿಷಯಗಳು ಹೊಸದಾಗಿತ್ತು. ನಾಡಿಗಳ ಬಗ್ಗೆ ಈ ನಾಡಿಗಳು ಹೆಂಗೆ ಕನೆಕ್ಟ್ ಆಗುತ್ತೆ, ನಮ್ಮ ಆರೋಗ್ಯಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ, ಮತ್ತು ಅದಲ್ಲದೆ ಚಕ್ರಗಳ ಬಗ್ಗೆ ತಿಳಿಸ್ಕೊಟ್ರು. ಅಷ್ಟೊಂದು ಇನ್ಫಾರ್ಮೇಷನ್ ನಮ್ಗೆ, ಅಷ್ಟೊಂದು ಕ್ಲಾರಿಟಿ ನಮಗೆ ಇನ್ನೂವರೆಗೂ ನಮ್ಗೆ ಯಾವುದ್ರಲ್ಲೂ ಅಷ್ಟು ಸಿಕ್ಕಿಲ್ಲ. ಎಲ್ಲರೂ ಒಂದೊಂದು ಅಭಿಪ್ರಾಯ ಹೇಳ್ಕೊತ ಹೋಗ್ತಿದ್ರು. ಬಟ್ ಇವ್ರದ್ದು ಒಂದು ಸ್ವಲ್ಪ ಕ್ಲಿಯರಾಗಿ ಎಲ್ಲ ವಿವರಣೆ ಮಾಡಿ ಹೇಳ್ತಿದ್ರು. ಹೆಂಗೆ ಚಕ್ರಗಳು ನಮ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ, ನಾಡಿಗಳು ಹೆಂಗೆ ಕನೆಕ್ಟ್ ಆಗುತ್ತೆ, ಈ ನಾಡಿಗಳ ಸಮಸ್ಯೆ ಇದ್ದರೆ, ನಿಮ್ಮ ದೇಹದಲ್ಲಿ ಈ ಸಮಸ್ಯೆ ಇದ್ದರೆ ನಿಮ್ಮದು ಈ ನಾಡಿ ದೋಷ ಇರುತ್ತೆ, ಇದನ್ನೆಲ್ಲ ಹೇಳ್ಕೊಟ್ರು ಈ ಕ್ಲಾಸಲ್ಲಿ. ಆಮೇಲೆ ಕರ್ಮಗಳ ಬಗ್ಗೆ ಹೇಳ್ಕೊಟ್ರು. ಆಮೇಲೆ ಪಂಚಭೂತಗಳ ಬಗ್ಗೆ ಹೇಳ್ಕೊಟ್ರು. ಇವನ್ನೆಲ್ಲ ನಮ್ಮ ಮನುಷ್ಯಂದು 5 ಸ್ಟೇಜಸ್ ಇರುತ್ತೆ, ನಾವು ಯಾವ ಸ್ಟೇಜಸ್ಸಲ್ಲಿದ್ದೀವಿ ಅದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ ಹೇಳ್ಕೊಟ್ರು. ಸೊ ನಮಗೆ ಈ ಇನ್ಫಾರ್ಮೇಷನ್ ನೋಡಿ ಕ್ರಿಯಾಯೋಗನ ಕಲಿತ್ರೆ ನಮಗಂತೂ ಒಳ್ಳೇದಾಗೇ ಆಗುತ್ತೆ. ಅದನ್ನು ನಾವು ಎಲ್ಲರೂ ಕಲಿಸಿದ್ರೆ ಈ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದ.